ನಮಸ್ಕಾರಗಳು ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಿಕೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ಭಾಳ ಜನರಿಗೆ ಮನೆ ಕಟ್ಸ್ತಾ ಬಂದಂಗೆಲ್ಲ ದುಡ್ಡು ಖಾಲಿ ಆಗ್ತಾ ಬರುತ್ತೆ. ಏನು ಮಾಡ್ತೀರಾ, ಏನಪ್ಪ ಪೇಂಟ್ ಹಚ್ಚೋದಕ್ಕೆ ಎಷ್ಟು ಖರ್ಚಾಗುತ್ತೋ ಏನೋ, ಅಥವಾ ಪೇಂಟ್ ಹಚ್ಚೋದಕ್ಕೆ ಲೇಬರ್ ಚಾರ್ಜ್ ಎಷ್ಟಾಗುತ್ತೋ ಏನೋ ಅಂತ ಭಾಳ ಜನರಿಗೆ ಗೊಂದಲವಾಗಿರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಒಂದು ಮನೆಯನ್ನು ಸಂಪೂರ್ಣವಾಗಿ ಪೇಂಟ್ ಮಾಡಿದ್ದೀನಿ. ಸಂಪೂರ್ಣವಾಗಿ ಇಂಟೀರಿಯರ್ ಕಲರು ಮತ್ತು ಎಕ್ಸ್ಟೀರಿಯರ್ ಕಲರು, ಅಂದರೆ ರಾಯಲ್ ಪ್ಲೇ ಡಿಸೈನ್ಸ್ಗಳು, ಟಚರ್ ವರ್ಕ್ ಎಲ್ಲ ಸಂಪೂರ್ಣವಾಗಿ ಕಲರ್ ಮಾಡಿದ್ದೀನಿ. ಆ ಪೇಂಟ್ ಹಚ್ಚಿರೋಂಥ ಮನೆ ಉದ್ದ ಅಗಲನೂ ಹೇಳ್ತೀನಿ. 30 ಫುಟ್ ಉದ್ದ, 50 ಫುಟ್ ಅಗಲ ಮನೆ ಉದ್ದ ಅಗಲ. ಅದಕ್ಕೆ ತಗುಲುವ ಪೇಂಟಿನ ಬೆಲೆ ಎಷ್ಟು, ಆನಂತರ ಪೇಂಟ್ ಹಚ್ಚೋದಕ್ಕೆ ಲೇಬರ್ ಚಾರ್ಜ್ ಎಷ್ಟಾಗಿದೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಯಾಕೆ ಅಂದರೆ ಯಾರಿಗಾದ್ರೂ ಮನೆ ಕಟ್ಸೋರಿಗೆ ಈ ಒಂದು ವಿಡಿಯೋ ಯೂಸ್ ಆಗೋದು. ಅದಕ್ಕೋಸ್ಕರ ಬನ್ನಿ ಹಾಗಾದರೆ ವಿಡಿಯೋನ ಚಲೋ ಮಾಡೋಣ. ಚಲೋ ಮಾಡೋಕ್ಕಿಂತ ಪೂರ್ವದಲ್ಲಿ ಇನ್ನೂ ಯಾರನ್ನ ನೀವು ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಚಲೋ ಮಾಡೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅಲ್ಲೂ ಕೂಡ ನಿಮಗೆ ಉತ್ತರಿಸೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಏನು ನಾನು ಒಂದು ಮನೆ ಪೇಂಟ್ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಆಲ್ರೆಡಿ ನಾನು ಆ ಮನೆ ಪೇಂಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಉದ್ದ ಮತ್ತು ಅಗಲ 30-50 ಮನೆ ಸೈಜ್ ಬಂದುಬಿಟ್ಟು, ಅದಕ್ಕೆ ನಾನು ಆಚೆ ಕಡೆಗೆ ಏನು ಮಾಡಿದ್ದೀನಿ ಅಂದರೆ ಸ್ಮಾರ್ಟ್ ಕೇರ್ ಡ್ಯಾಮ್ ಸಿಲ್ಡ್ ಪ್ರೇಮರನ್ನು ಹಚ್ಚಿದ್ದೀನಿ. ಸಂಪೂರ್ಣವಾಗಿ ಒಂದು ಕೋಟನ್ನು ಡ್ಯಾಮ್ ಸಿಲ್ಡ್ ಪ್ರೇಮರನ್ನು ಹಚ್ಚಿದ್ದೀನಿ. ಆನಂತರ ಅದ್ರ ಮೇಲೆ ಏನಾಗಿದ್ದೀನಿ, ನಾನು ಏಷಿಯನ್ ಅಪೇಕ್ಷ ಅಂಟಿಮ ಪ್ರೊಟೆಕ್ಟ್ ಟಾಪ್ ಕೋಟನ್ನು ಹಚ್ಚಿದ್ದೀನಿ. ಅದು ಕೂಡ ಒಂದು ಕೋಟು ಸಂಪೂರ್ಣವಾಗಿ ಹೊರಗಡೆಗೆ ಹಚ್ಚಿದ್ದೀನಿ. ಆನಂತರ ಇದು ಓಟನ್ನು ನಾನು ಹೇಳ್ತಾ ಇರೋದು ಏಷಿಯನ್ ಕಂಪ್ನಿ ಪೇಂಟ್. ಆನಂತರ ಏನು ಮಾಡಿದ್ದೀನಿ, ಮನೆ ಒಳಗಡೆ ಏನು ಮಾಡಿದ್ದೀನಿ, 3 ಕೋಟನ್ನು ಟ್ರೂ ಕೇರ್ ಅಡ್ವಾನ್ಸ್ ವಾಲ್ ಪುಟ್ಟಿಯನ್ನು ಹಾಕಿದ್ದೀನಿ. ಆನಂತರ ಒಂದು ಕೋಟನ್ನು ಗೋಡೆಯನ್ನು ಸಂಪೂರ್ಣವಾಗಿ ಉಜ್ಜಿಬಿಟ್ಟು, ಆನಂತರ ಅಡ್ವಾನ್ಸ್ ಪ್ರೇಮರನ್ನು ಹಚ್ಚಿಬಿಟ್ಟು ಅದ್ರ ಮೇಲೆ ಏನು ಮಾಡಿದ್ದೀನಿ, 2 ಕೋಟನ್ನು ರಾಯಲ್ ಲಜೂರಿ ಎಮಲ್ಷನ್ ಗ್ಲಿಡ್ಸ್ ಪೇಂಟನ್ನು ಹಚ್ಚಿದ್ದೀನಿ. ಆನಂತರ ಏನು ಮಾಡಿದ್ದೀನಿ, ಓನರು ಇಲ್ಲಪ್ಪ ನಮ್ಮ ಮನೆಗೆ ಒಂದು ಸ್ವಲ್ಪ ಇಂಟೀರಿಯರ್ ಟಚರ್ ವರ್ಕ್ ಬೇಕು ಅಂದಾಗೆ 5 ವಾಲ್ಗಳನ್ನು ಟಚರ್ ವರ್ಕ್ ಮಾಡಿದ್ದೀನಿ. ಮೇಲೆ ಏನು ಮೇಲ್ಛಾವಣಿ ಇರುತ್ತೆ ಅಲ್ಲ, ಒಬ್ಬರು ಮೇಲ್ಛಾವಣಿ ಅಂತಾರೆ, ಕೆಲವೊಬ್ರು ಟೆರೆಸ್ ಅಂತಾರೆ, ಅದಕ್ಕೂ ಕೂಡ ಡಾಮ್ ಪ್ರೂಫಿಂಗನ್ನು ಪೇಂಟ್ ಮಾಡಿದ್ದೀನಿ. ಅದು ಕೂಡ ಸ್ಟ್ಯಾಂಡರ್ಡ್ ಪೇಂಟು ಏಷಿಯನ್ ಕಂಪ್ನಿದು. ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನಾನು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಅದು ಕೂಡ ನಿಮಗೆ ಸಿಗುತ್ತೆ. ಆನಂತರ ಏನು ಮಾಡಿದ್ದೀನಿ ಅಂದರೆ, ಈಗ ಸಣ್ಣ ಪುಟ್ಟ ಪೇಂಟ್ ರೂಲರ್ ಆಯಿತು, ಆನಂತರ ಆಯಿಲ್ ಪೇಂಟ್ ಆಯಿತು, ಆನಂತರ ಗೇಟಿಗೆ ಆಯಿತು, ಗ್ರಿಲ್ಲಿಗಾಯಿತು, ಕಾಂಪೌಂಡ್ಗೆ ಆಯಿತು, ಸಂಪೂರ್ಣ ಪೇಂಟ್ ಟೋಟಲ್ ಆಗಿ ಖರ್ಚು ಆಗಿರುವಂಥ ಪೇಂಟ್ ಬೆಲೆ ಮಾತ್ರ ಹೇಳ್ತೀನಿ ನಾನು ಇವಾಗ. ಆನಂತರ ಹಚ್ಚೋದಕ್ಕೆ ಎಷ್ಟು ಬೆಲೆ ಆಗಿದೆ ಅದನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆನಂತರ ಇನ್ನೂ ಒಂದು, ಈ ಪೇಂಟ್ ಹಚ್ಚೋದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಯಾಕೆ ಅಂದರೆ, ಹೊಸ ಮನೆಗೆ ಹಚ್ಚೋ ಟೈಮ್ನಲ್ಲಿ ಇವಾಗ ನಾವು ಪೇಂಟ್ ಹಚ್ಚಿಸ್ತೋ ಅಂದರೆ ನಮ್ಮ ಮನೆ ಸುರಕ್ಷಿತವಾಗಿರುತ್ತೆ. ನಾವು ಹೊಸ ಮನೆ ಕಟ್ಸೋ ಟೈಮ್ನಲ್ಲಿ ದುಡ್ಡು ಖಾಲಿ ಆಗುತ್ತೆ. ಯಾವುದ್ಯಾವುದೋ ಪೇಂಟ್ ತೊಗೊಂಬಂದು ಹಚ್ತೋ ಅಂದರೆ ರೀಪೇಂಟಿಂಗ್ ಮಾಡೋ ಟೈಮ್ನಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹೊಸ ಮನೆ ಕಟ್ಟೋ ಟೈಮ್ನಲ್ಲಿ ಎಟ್ಲೀಸ್ಟ್ ನಮ್ಮ ಕಡೆ ದುಡ್ಡಿಲ್ಲ ಅಂದ್ರೂ ಒಂದು 2 ಕೋಟ್ ವಾಲ್ ಪುಟ್ಟಿ ಮಾಡಿಸಿ, ಹೊರಗಡೆಗೆ 1 ಕೋಟ್ ಪ್ರೇಮರ್ ಹಚ್ಚಿ ಆದ್ರೂ ಕೈ ಬಿಡಿ. ಯಾವುದ್ಯಾವುದೋ ಪೇಂಟನ್ನು ಹಚ್ಚೋದಕ್ಕೆ ಹೋಗಬೇಡಿ. ಸ್ವಲ್ಪ ಚೆನ್ನಾಗಿರಬೇಕು. ನಾನು ಇದೇ ಕಂಪ್ನಿ ಪೇಂಟನ್ನು ಹಚ್ಚಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಿಮಗೆ ಯಾವುದು ಚೆನ್ನಾಗಾಗುತ್ತೋ, ಯಾವುದು ನಿಮಗೆ ರೀಸನೇಬಲ್ ಸಿಗುತ್ತೋ, ಎಷ್ಟು ದೀರ್ಘಕಾಲ ಬಾಳಿಕೆ ಬರುತ್ತೆ. ಯಾಕೆಂದರೆ ಪ್ರೇಮರು ಕೂಡ ನಿಮಗೆ ಇವಾಗ ವಾರಂಟಿ ಇದೆ. ನೀವು ನೋಡಿಬಿಟ್ಟು ಅಂಗಡಿಯಲ್ಲಿ ಚರ್ಚೆ ಮಾಡಿ, ನಿಮ್ಮ ಪೇಂಟರ್ಸ್ಗಳಿಗೆ ಚರ್ಚೆ ಮಾಡಿಬಿಟ್ಟು ನೀವು ಹಚ್ಕೊಳ್ಳಿ. ನೀವೇನು 5 ವರ್ಷ ಬಿಟ್ಟು, 6 ವರ್ಷ ಬಿಟ್ಟು, 7 ವರ್ಷ ಬಿಟ್ಟು ನಾವು ರೀಪೇಂಟಿಂಗ್ ಮಾಡೋ ಟೈಮ್ನಲ್ಲಿ ನಿಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಯಾವುದ್ಯಾವುದೋ ಪೇಂಟನ್ನು ಹಚ್ಚಿಬಿಡ್ತು ಅಂದರೆ ಕಲರ್ ಫೇಡ್ ಆಗೋದಾಗಲಿ, ಮನೆ ಬ್ಲ್ಯಾಕ್ ಪಾಚಿ ಕಟ್ಟೋದಾಗಲಿ, ಆನಂತರ ಮನೆ ತೇವಾಂಶವಾಗಿ ಕ್ರ್ಯಾಕ್ ಕೊಡೋದಾಗಲಿ ಸರ್ವೇ ಸಾಮಾನ್ಯ. ಅದಕ್ಕೋಸ್ಕರ ನಾನು ಇನ್ನು ಇಷ್ಟೆಲ್ಲ ಹೇಳಿದ್ದೀನಲ್ಲ, ಎಷ್ಟು ಪೇಂಟಿಗೆ ತಗುಲುವಂಥ ಖರ್ಚು ಅಂದರೆ 2 ಲಕ್ಷ ರೂಪಾಯಿ ಸಂಪೂರ್ಣವಾಗಿ ವೈಟು ಹಿಡಿದು, ಆನಂತರ ವಾಲ್ ಪುಟ್ಟಿ ಹಿಡಿದು, ಕಲರ್ ಹಿಡಿದು, ರಾಯಲ್ ಪ್ಲೇ ಡಿಸೈನ್ಸು, ಇಂಟೀರಿಯರ್ ಟಚರ್ ವರ್ಕ್, ಸಂಪೂರ್ಣವಾಗಿ ಬ್ಲೇಡು, ರೂಲು ಎಲ್ಲದಕ್ಕೂ 2 ಲಕ್ಷ ರೂಪಾಯಿ ಒಳಗಡೆಗೆ ಖರ್ಚಾಗಿದೆ. ಮನೆ ಇನ್ನೊಂದು ಸಲ ನಾನು ಹೇಳ್ತೀನಿ, 30-50 ಮನೆ ಉದ್ದ ಆಗಲ ಬಂದುಬಿಟ್ಟು ಈ ಸೈಜಿನ ಮನೆಗೆ 2 ಲಕ್ಷ ರೂಪಾಯಿ ಪೇಂಟಿನ ಬೆಲೆ ಖರ್ಚಾಗಿದೆ. ಆನಂತರ ಪೇಂಟ್ ಹಚ್ಚೋದಕ್ಕೆ ನಾನೇ ಪೇಂಟ್ ಹಚ್ಚೋದ್ರಿಂದ ನಾನು ತೊಗೊಂಡಿರುವಂಥ ಬೆಲೆ ನಾನು 75,000 ರೂಪಾಯಿಗಳನ್ನು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ರೀತಿ ತೊಗೊತಾರೆ. ಅದಕ್ಕೋಸ್ಕರ ನಮ್ಮ ಪೇಂಟರ್ಸ್ಗಳನ್ನು ನೀವು ಒಂದು ಸಾರಿ ಮಾತಾಡಿಬಿಟ್ಟು ಕೇಳಿ. ನಾನು 70,000 ರೂಪಾಯಿಗಳನ್ನು ಸಂಪೂರ್ಣ ಕೆಲಸ ಮಾಡೋದಕ್ಕೆ, ಇದು ಒಂದು ಸಿಟಿ ವರ್ಕ್ಗೆ ಆದರೆ ಜಾಸ್ತಿ ಆಗುತ್ತೆ. ಇದು ಒಂದು ಹಳ್ಳಿ ಪ್ರದೇಶದಲ್ಲಿ ಮಾಡಿರುವಂಥ ವರ್ಕಿಗೋಸ್ಕರ ನಾನು 75,000 ರೂಪಾಯಿಗಳನ್ನು ಮಾತ್ರ ತೊಗೊಂಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಹೊಸ ಮನೆ ಕಟ್ಸೋರಿಗೆ ಯಾರಿಗಾದ್ರೂ ವಿಡಿಯೋ ಯೂಸ್ ಆಗ್ಬೋದು. ಅದಕ್ಕೋಸ್ಕರ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.